ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಎನ್ಪಿಎಸ್ನಂಥ ಮಾರಕ ಯೋಜನೆಯನ್ನು ನಿಲ್ಲಿಸಬೇಕು. ನಿವೃತ್ತಿ ಸಂಧ್ಯಾಕಾಲದಲ್ಲಿ ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿದ್ದ ಹಳೆಯ ನಿವೃತ್ತಿ ವೇತನ ವ್ಯವಸ್ಥೆ ಮರುಸ್ಥಾಪನೆ ಆಗಬೇಕು. ಎನ್ಪಿಎಸ್ನಂಥ ಮಾರಕ ಯೋಜನೆ ನಿಲ್ಲಿಸಬೇಕೆಂದು ಆಗ್ರಹಿಸಿ ಶನಿವಾರ ಎನ್ಪಿಎಸ್ ನೌಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಎಫ್ಎಸ್ ತಳವಾರ್ ಅವರ ನೇತೃತ್ವದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ನಂತರ ಮಾತನಾಡಿದ ತಳವಾರ್ ಅವರು 2006ರ ನಂತರ ಸೇವೆಗೆ ಸೇರಿದ ಸರ್ಕಾರಿ ಅನುದಾನಿತ ಹಾಗೂ ನಿಗಮ ಮಂಡಳಿ ನೌಕರರಿಗೆ ತಕ್ಷಣವೇ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೆ ಮಾಡಲು ಸಚಿವ ಸಂಪುಟದಲ್ಲಿ ನಿರ್ಧಾರ ಹಾಗೂ ಮುಂಬರುವ ವಿಧಾನಸಭಾ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿ ಸರ್ಕಾರಕ್ಕೆ ಒತ್ತಾಯಿಸಬೇಕೆಂದು ಶಾಸಕರಿಗೆ ಮನವಿ ಮಾಡಿದರು. ಮನವಿ ಸ್ವೀಕರಿಸಿದ ಡಾಕ್ಟರ್ ಚಂದ್ರು ಲಮಾಣಿ ಮಾತನಾಡಿ, ಹಳೆ ಪಿಂಚಣಿ ಯೋಜನೆ ಜಾರಿಗೆ ಕುರಿತು ವಿಧಾನಸಭಾ ಅಧಿವೇಶನ ಚರ್ಚಿಸುವ ಮೂಲಕ ಸರ್ಕಾರದ ಗಮನಕ್ಕೆ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೇಶ್ವರ ಎನ್ಪಿಎಸ್ ಘಟಕದ ತಾಲೂಕು ಘಟಕದ ಗೌರವಾಧ್ಯಕ್ಷ ಮಂಜುನಾಥ್ ಕೊಕ್ಕರಗುಂದಿ, ಪ್ರಧಾನ ಕಾರ್ಯದರ್ಶಿ ಸಿದ್ದಪ್ಪ ಸಜ್ಜಿಗಾರ, ಉಪಾಧ್ಯಕ್ಷ ಶ್ರೀಕಾಂತ್ ನಂಜಣ್ಣವರ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಗುರುರಾಜ್ ಹವಳದ, ಪ್ರಧಾನ ಕಾರ್ಯದರ್ಶಿ ಎಂಎ ನದಾಫ್, ಖಜಾಂಚಿ ಎಂಡಿ ವಾರದ, ಬಿಎಸ್ ಸರ್ಲಾಪುರ, ಚಂದ್ರಕಾಂತ್ ನೇಕಾರ, ಬಸವರಾಜ್ ಯರಗುಪ್ಪಿ, ಎಎಂ ಅಕ್ಕಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಎಲ್ಲ ಸರ್ಕಾರ 1-4-2006ರಿಂದ ನೇಮಕಗೊಂಡಿರ್ತಕ್ಕಂಥ ಸರ್ಕಾರಿ ನೌಕರರ ಒಂದು ಸಂಧ್ಯಾಕಾಲದ ಬದುಕು ಅಸ್ತಂಗತ ಆಗ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಆ ಒಂದು ಕಾರಣಕ್ಕಾಗಿ ನಮ್ಮ ಒಂದು ಸಂಧ್ಯಾಕಾಲದ ಬದುಕು ಸುರಕ್ಷಿತವಾಗಿರಬೇಕು, ನಾವು ಕೂಡ ಇತರರಂತೆ ನಮ್ಮ ನಿವೃತ್ತಿ ಜೀವನವನ್ನು ಕಳಿಬೇಕು ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಈಗಾಗಲೇ ನಾವು ಹಲವಾರು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ. ಮಾನ್ಯ ಶಾಸಕರಿಗೂ ಕೂಡ ನಾವು ಈಗಾಗಲೇ ಹಲವಾರು ಬಾರಿ ಮನವಿ ಪತ್ರಗಳನ್ನು ನೀಡಿದ್ದೇವೆ. ಅವ್ರಿಗೂ ಕೂಡ ನಮ್ಮ ಈ ಒಂದು NPSನ ಕರಾಳತೆ ಅವ್ರಿಗೂ ಕೂಡ ಮನವರಿಕೆ ಇದೆ. ಯಾಕಂದರೆ ಅವರು ಕೂಡ ಈಗಾಗಲೇ ಹಿಂದೆ ಇಲಾಖೆಯಲ್ಲಿದ್ದಾಗ NPS ಆಗಿರೋದ್ರಿಂದ ನಮ್ಮ ಎಲ್ಲ ಕಷ್ಟ ನೋವುಗಳು ಅವ್ರಿಗೂ ಕೂಡ ಮನವರಿಕೆ ಇದೆ. ಹಾಗಾಗಿ ಮಾನ್ಯ ಶಾಸಕರು ಸದನದಲ್ಲಿ ನಮ್ಮ ಒಂದು NPSನ್ನು ಹೋಗಲಾಡಿಸಿ OPSನ್ನು ಜಾರಿಗೊಳಿಸುವ ಒಂದು ನಿಟ್ಟಿನಲ್ಲಿ ತಮ್ಮ ಒಂದು ಪ್ರಯತ್ನವನ್ನು ಅವಿರತವಾಗಿ ಮಾಡಿ ನಮಗೆ OPSನ್ನು ದೊರಕಿಸಿಕೊಡಲು ತಾವು ಶ್ರಮಿಸ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ನಮ್ಮ ಎಲ್ಲ ಲಕ್ಷ್ಮೇಶ್ವರ ತಾಲೂಕಿನ ಎಲ್ಲ ನೌಕರ ಸಂಘಟನೆಗಳ ವತಿಯಿಂದ ತುಂಬ ಹೃದಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರಿ NPS ನೌಕರರ ಸಂಘ ತಾಲೂಕು ಘಟಕ ಲಕ್ಷ್ಮೇಶ್ವರದ ವತಿಯಿಂದ ಎಲ್ಲ ನಮ್ಮ ಸರ್ಕಾರಿ ಇಲಾಖೆಯ ನೌಕರರು ಇವತ್ತು ಈ NPSನ್ನು ರದ್ದು ಮಾಡಿ OPSನ್ನು ಮಾಡಬೇಕನ್ನೋ ಒಂದು ಬೇಡಿಕೆ 2006ರಿಂದ ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಬೇಡಿಕೆಯನ್ನು ಹೃದಯಪೂರ್ವಕವಾಗಿ ಈ ಒಂದು ಮನವಿ ಪತ್ರವನ್ನು ಸ್ವೀಕಾರವನ್ನು ಮಾಡಿ ಮುಂಬರುವಂಥ ದಿನದಲ್ಲಿ ನಮ್ಮೆಲ್ಲ ರಾಜ್ಯದ ನೌಕರರ ಹಿತದೃಷ್ಟಿಯಿಂದ ಅವರಿಗೆ ಅನುಕೂಲವಾಗುವ ಒಂದು ನಿಟ್ಟಿನೊಳಗೆ ನಾವೇನಿಟ್ಟಂಥ ಬೇಡಿಕೆಯನ್ನು ಮುಂಬರುವಂಥ ದಿನ ಅಂದರೆ ಬರುವಂಥ ವಿಧಾನಸಭೆಯಲ್ಲಿ ಚರ್ಚೆಯನ್ನು ಮಾಡುವಂಥ ಅವಕಾಶವನ್ನು ಸಿಕ್ಕರೆ ಖಂಡಿತವಾಗಿ ನಿಮ್ಮ ಪರವಾಗಿ ನಾನು ಚರ್ಚೆಯನ್ನು ಮಾಡ್ತೀನಿ. ನಿಮ್ಮ ಪರವಾಗಿ ನಾನು ಇದ್ದೀನಿ ಅಂತ ಹೇಳಿ ಕೇಳಿಕೊಂಡು ನಾನು ಯಾರು ಮಾಹಿತಿ